ಸ್ನೇಹಿತರೆ ನಮಸ್ಕಾರ. ಮೇಡಮ್ಗೆ 40 ವರ್ಷದಿಂದ ಸಂಧಿವಾತ ಇದೆ. ಬಟ್ ಆದರೂ ಕೂಡ ಅವ್ರಿಗೆ ಅಷ್ಟು ಕ್ರಿಟಿಕಲ್ಲು ಅಥವಾ ಸಿವಿಯರ್ ಅನ್ನೋ ಥರ ಇಲ್ಲ. ಲೈಕ್ ಬೇರೆ ಪೇಷಂಟ್ಸ್ಗೆ ನೀ ಆರ್ಥರೈಟಿಸ್ ಸಿವಿಯರ್ ಆಗಿರುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ, ಕಂಪ್ಲೀಟ್ ಡಿಜನರೇಷನ್ ಆಗಿರುತ್ತೆ, ಫ್ರೋಝನ್ ಜಾಯಿಂಟ್ಸ್ ಬಂದಿರ್ತವೆ. ಬಟ್ ಇವ್ರಿಗೆ ಒಂದು ಲೆವೆಲ್ಗೆ ಮೇಂಟೈನ್ ಆಗಿದೆ. ಯಾಕಂದರೆ ಅವ್ರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಅಭ್ಯಾಸ ಏನಂದರೆ ವಾರಕ್ಕೊಂದಿನ ಉಪವಾಸ ಮಾಡೋದು. ವಾರಕ್ಕೊಂದಿನ ಉಪವಾಸ ಅನ್ನೋದು ಬಾಡಿನ ಕಂಪ್ಲೀಟಾಗಿ ಡಿಟಾಕ್ಸ್ ಮಾಡುತ್ತೆ. ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಉಪವಾಸ. ಫಾಸ್ಟಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಲಂಘನಂ ಪರಮೌಷಧಂ ಅಂತ ಆಯುರ್ವೇದದಲ್ಲೂ ಹೇಳ್ತಾರೆ. ಮತ್ತು ನಮ್ಮ ಫಂಕ್ಷನಲ್ ಮೆಡಿಸಿನಲ್ಲೂ ಕೂಡ ಅಲೋಪತಿನಲ್ಲೂ ಕೂಡ ಫಾಸ್ಟಿಂಗ್ ಬಂದು ಗಟ್ ರಿಸೆಟ್ ಮಾಡುತ್ತೆ ಮತ್ತು ಬಾಡಿಗೆ ರೆಸ್ಟ್ ಕೊಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡುತ್ತೆ ಅಂತ. ಯಾವ ಥರ ಮಾಡಬೇಕು ಅಂದರೆ, ಸಪೋಸ್ ಇವಾಗ ನೀವು ಮಂಗಳವಾರ ಅದು ಮಾಡ್ತೀರಾ ಉಪವಾಸ ಅಂತಂದರೆ, ಸೋಮವಾರ ನೈಟಿಂದ ಏನು ತಿಂದಿರ್ತಾರೋ ಅದು ಮುಗಿಸ್ಬಿಟ್ಟು ಮತ್ತು ಮಂಗಳವಾರ ಬೆಳಗ್ಗೆ ಮತ್ತು ಮಂಗಳವಾರ ಮಧ್ಯೆ ನೀವು 2 ಊಟ ಸ್ಕಿಪ್ ಮಾಡಿದ್ರೆ ಮಂಗಳವಾರ ನೈಟ್ವರೆಗೂ ಅವಾಯ್ಡ್ ಆಗುತ್ತೆ. ಸೊ ಸೋಮವಾರ ನೈಟಿಂದ ಮಂಗಳವಾರ ನೈಟ್ವರೆಗೂ ಏನೂ ತಿನ್ನಲ್ಲ. ಇದನ್ನು 24 ಅವರ್ಸ್ ಫಾಸ್ಟಿಂಗ್ ಅಂತೀವಿ. ಅಥವಾ ನಾನು ಇನ್ನೂ ಒಂದು ಲೆವೆಲಿಗೆ ಮೇಂಟೈನ್ ಮಾಡ್ತೀನಿ ಸರ್, 36 ಅವರ್ಸ್ ಫಾಸ್ಟಿಂಗ್ ಮಾಡ್ಬೋದು ಅಂತಂದರೆ, ಇವತ್ತು ರಾತ್ರಿ ತಿಂದರೆ ನಾಡಿದ್ದು ಬೆಳಗ್ಗೆವರೆಗೂ, ಅಂದರೆ ಸೋಮವಾರ ನೈಟ್ ತಿಂದರೆ ಮಂಗಳವಾರ ಫುಲ್ ಕಂಪ್ಲೀಟಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಂಪ್ಲೀಟ್ ಉಪವಾಸ, ಮತ್ತು ಬುಧವಾರ ಬೆಳಗ್ಗೆ ನಾವು ತಿನ್ಬೋದು. ಇದನ್ನು ಪ್ರತಿಯೊಬ್ಬರು ಕೂಡ ನಾರ್ಮಲ್ ಆಗಿರಲಿ ಅಥವಾ ಏನಾದರೂ ಬಾಡಿನಲ್ಲಿ ಏನಾದರೂ ಕಂಡೀಷನ್ಸ್ ಇದ್ದರೂ ಕೂಡ, ಇಶ್ಯೂಸ್ ಇದ್ದರೂ ಕೂಡ ದಯವಿಟ್ಟು ಇದನ್ನು ಫಾಲೋ ಮಾಡ್ತಾ ಹೋಗಿ. ನಿಮ್ಮ ಇಮ್ಯುನಿಟಿ ಚೆನ್ನಾಗಾಗುತ್ತೆ, ನಿಮ್ಮ ಬಾಡಿ ಇರ್ತಕ್ಕಂಥ ಹಾರ್ಮೋನ್ಸ್ ಕರೆಕ್ಟಾಗಿರುತ್ತೆ, ಮತ್ತು ನಿಮಗೆ ಇರ್ತಕ್ಕಂಥ ಏನೇನೆಲ್ಲ ತೊಂದರೆಗಳು ಲೈಕ್ ಅಸಿಡಿಟಿ ಅದು ಇದು ಅಂತ ಎಲ್ಲನೂ ಸರಿ ಆಗುತ್ತೆ. ಸರ್ ನನಗೆ ಅಸಿಡಿಟಿ ಆಗುತ್ತೆ ಸರ್ ಅಂತಂದರೆ ಅದು ಲೋ pH ಇರುತ್ತೆ. ಹಂಗಾಗಿ ಅಸಿಡಿಟಿ ಅದು ಡೈಜೆಸ್ಟಿಫೈರ್ ಅಷ್ಟಿರಲ್ಲ. ಅಸಿಡಿಟಿ ಓವರಾಗೆ ಉಪವಾಸ ಒಂದು ಊಟ ಸ್ಕಿಪ್ ಮಾಡಿದ ತಕ್ಷಣ ಅಥವಾ ಪೋಸ್ಟ್ಪೋನ್ ಮಾಡಿದ ತಕ್ಷಣ ಆಗ್ತಿರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ಆಸಿಡ್ನ ಡೈಲ್ಯೂಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಡ್ರಿಂಕ್ ಲಾಟ್ ಆಫ್ ವಾಟರ್ ತಗೋಬೇಕು. ಅಟ್ಲೀಸ್ಟು ಸ್ಟಾರ್ಟಿಂಗ್ ಒಂದು 3-4 ಟೈಮ್ಸ್ ಫಾಸ್ಟಿಂಗ್ ಮಾಡೋವರೆಗೂ ಏನು ಮಾಡ್ಬೋದು, ಅಟ್ಲೀಸ್ಟ್ ಮಜ್ಜಿಗೆ ಕುಡಿಬೋದು. ಆ ಟೈಮಲ್ಲಿ ಮಜ್ಜಿಗೆ ಅಥವಾ ಸೌತೆಕಾಯಿ ಆ ಥರ ತಿಂದ್ಕೊಂಡು ಸ್ವಲ್ಪ ಅಟ್ಲೀಸ್ಟ್ ಬೇಸಿಗೆ ಇರ್ತಕ್ಕಂಥ ಮಿತವಾಗಿರ್ತಕ್ಕಂಥ ಈ ವೆಜಿಟೇಬಲ್ಸ್ನ ತೊಗೊಂಡ್ಬಿಟ್ಟು ನಾವು ಮಾಡ್ಬೋದು. ಒಂದು ಮಂತು 4-5 ಸಲ ಥರ ಮಾಡಿ ಅಭ್ಯಾಸ ಆದಮೇಲೆ ಅವಾಗ ಅಸಿಡಿಟಿ ಆಗಿ ಅಂದರೆ ಹೊಟ್ಟೆ ಉರಿಯೋದು ಕಡಿಮೆ ಆಗ್ತಾ ಹೋಗುತ್ತೆ, ಬರ್ನಿಂಗ್ ಕಮ್ಮಿ ಆಗುತ್ತೆ. ಆವಾಗ ನೀವು ಕಂಟಿನ್ಯೂಸ್ ಬರೀ ನೀರು ಕುಡ್ಕೊಂಡು ಮೇಂಟೈನ್ ಮಾಡ್ಬೋದು. ನೀರು ಕುಡಿಯುವಾಗ ಸ್ವಲ್ಪ ಬೆಸ್ಟ್ ಬಂದು ಬರೀ ನಾರ್ಮಲ್ ವಾಟರ್, ತಣ್ಣೀರು ಕುಡಿಯೋಕ್ಕಿಂತ ಬಿಸಿನೀರು ಕುಡಿಯೋದು ಒಳ್ಳೆಯದು. ಯಾಕಂದ್ರೆ ಬಿಸಿನೀರಿಗೆ ಫ್ಯಾಟ್ ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ, ಡೈಜೆಸ್ಟಿವ್ ಫೈರು ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲನೂ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಬಿಸಿನೀರಿಂದ ಹಂಡ್ರೆಡ್ಸ್ ಆಫ್ ಬೆನಿಫಿಟ್ಸ್ ಇದೆ ಬಿಸಿನೀರು ಕುಡಿಯೋದ್ರಿಂದ. ಸೊ ಹಾಗಾಗಿ ಆಲ್ರೆಡಿ ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ. ಸೊ ಇದೇ ಥರ ಮಾಡಿ ವಾರಕ್ಕೊಂದಿನ ಉಪವಾಸ ಮಾಡ್ತಕ್ಕಂಥ ಅಭ್ಯಾಸನ ಇವತ್ತಿಂದ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.